ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಡಬೇಕಿದ್ದ 2 ವಿಮಾನಗಳಲ್ಲಿ ಬಾಂಬ್ ಇಟ್ಟಿರುವುದಾಗಿ ಕರೆ ಬಂದಿರುವುದರಿಂದ ಆ 2 ವಿಮಾನದ ಹಾರಾಟವನ್ನು ನಿಲ್ಲಿಸಲಾಗಿದೆ. ವಿಮಾನ ನಿಲ್ದಾಣದಲ್ಲಿ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ಕೆಂಪೇಗೌಡ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇಟ್ಟಿರುವುದಾಗಿ ದುಷ್ಕರ್ಮಿಯೊಬ್ಬ ಕರೆ ಮಾಡಿದ್ದು, ಏರ್ಪೋರ್ಟ್ನೆಲ್ಲೆಡೆ ಆತಂಕದ ವಾತಾವರಣ ಸೃಷ್ಟಿಯಾಗಿದ್ದು, ಪ್ರಯಾಣಿಕರು ಭಯಭೀತರಾಗಿದ್ದಾರೆ. ಪೊಲೀಸ್ ರಕ್ಷಣಾ ದಳ ಹಾಗೂ ಬಾಂಬ್ ನಿಷ್ಕ್ರಿಯ ತಂಡ ತಪಾಸಣೆಯಲ್ಲಿ ನಿರತವಾಗಿದೆ. ದೇಶದ ಪ್ರಮುಖ ನಗರಗಳಲ್ಲಿ ಉಗ್ರರ ದಾಳಿಯ ಸಾಧ್ಯತೆ ಇರುವ ಬಗ್ಗೆ ಕೇಂದ್ರ ಗೃಹ ಇಲಾಖೆ ಸರಿ ಇನ್ನವಳು ಹೇಳಿದ್ದೆ ಹೇಳ್ತಾಳೆ. ಮೊದಲು ನಾನು ಸೀರಿಯಲ್ ಹಾಕು. ಇರುವ ನಿಮಿಷ ಬ್ಯಾಂಗ್ಳೂರ್ ಏರ್ಪೋರ್ಟ್ ನಲ್ಲಿ ಟೆರರಿಸ್ಟ್ಗಳು ಬಾಂಬ್ ಇಟ್ಟಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಭಾರೀ ಕಟ್ಟೆಚ್ಚರಿಕೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಈ ಬಾಂಬ್ ಕರೆ ಬಂದಿರುವುದು ಆತಂಕಕ್ಕೆ ಕಾರಣವಾಗಿದೆ. ದಿನ ಇದೇ ಆಯ್ತು, ಬಾಂಬು ಟೆರರಿಸ್ಟು. ನೀನ್ ಮನೇಲಿದ್ರೆ ಇದೇ ಪ್ರಾಬ್ಲಮ್ಮು. ನೀನ್ ಮನೆಗೆ ಯಾಕೆ ಇಷ್ಟ ಬೇಗ ಬಂದೆ? ಆಚೆನಾದ್ರೂ ಇರ್ಬಾರ್ದಾ? ಅಷ್ಟೊತ್ತಿಗೆ ನಾನು ಸೀರಿಯಲ್ ಆದ್ರೂ. ನಗರದಿಂದ ಹೊರ ಹೋಗುವ ಎಲ್ಲಾ ರಸ್ತೆಗಳಲ್ಲಿ ನಾಕಾಬಂದಿ ಹಾಕಲಾಗಿದೆ. ತಪಾಸಣೆ ನಡೆಸಲಾಗುತ್ತಿದೆ. ಆಂಟೋನಿ ಕೊಡಿಲಿ ರಿಮೋಟು. ನೈನಾ ಒಂದ್ ನಿಮಿಷ ಇರ್ತೀಯಾ? ಯಾರು ಇಷ್ಟೊತ್ತಿನಲ್ಲಿ? ಯಾರು ಹೋಗಿ ನೋಡು. ನೀನೇ ಹೋಗಿ ನೋಡು. ಸರ್ ಯಾರು ನೀವು? ಸರ್ ಏನಾಗ್ತಿದೆ? ಪ್ರವೀಣ ಸರ್ ಪ್ರವೀಣ ಲ್ಯಾಪ್ಟಾಪ್ ಸೀಸ್ ಮಾಡ. ಸರ್ ಏನ್ ಸರ್ ಇದು? ನಮ್ಮನೆ ಯಾಕೆ ಸರ್ ಸರ್ಚ್ ಮಾಡ್ತಾ ಇದ್ದೀರಾ? ಸರ್ ಏನ್ ಸರ್ ಇದೆಲ್ಲ? ಏನ್ ಮಾಡ್ತಿದ್ದೀರಾ? ಸ್ವಲ್ಪ ಹೊತ್ತು. ಏಯ್ ನೀನೇನಾ ಆಂಟೋನಿ ಅಂದ್ರೆ? ಹೌದು ಸರ್. ಏರ್ಪೋರ್ಟ್ ಅಲ್ಲಿ ಬಾಂಬ್ ಇಟ್ಟಿದ್ ನೀನೇನಾ? ವಾಟ್ ಸರ್ ಏನ್ ಹೇಳ್ತಿದ್ದೀರಾ ನೀವು? ಏನ್ ನಿನ್ ಬ್ಯಾಕ್ ಗ್ರೌಂಡ್? ಬಾಂಬ್ ನಾನು ಇಟ್ಟಿದ್ದೀನಾ? ಸರ್ ನಂಗೇನು ಗೊತ್ತಿಲ್ಲ ಸರ್. ಈಗ ತಾನೇ ಟಿವಿ ನೋಡ್ಕೊಂಡು ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ ಸರ್. ಏರ್ಪೋರ್ಟ್ ಬಾಂಬ್ ಪ್ರಕರಣ ಒಂದು ಹುಸಿ ಕರೆ ಎಂಬ ಮಾಹಿತಿಗಳು ಬರುತ್ತಿದ್ದು, ಆತಂಕವಾದಿ ಎಂದು ಹೇಳಿಕೊಂಡು ಯಾರು ಆ ಕರೆ ಮಾಡಿದ ಎಂಬ ಡೀಟೇಲ್ಸ್ ಅನ್ನು ಶೀಘ್ರವೇ ಬಹಿರಂಗಪಡಿಸುವುದಾಗಿ ನಗರ ಪೊಲೀಸ್ ಆಯುಕ್ತರು ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಒಬ್ಬ ವ್ಯಕ್ತಿಯನ್ನು ಈ ಸಂಬಂಧವಾಗಿ ವಿಚಾರಣೆಗೆ ಒಳಪಡಿಸಿರುವುದು ತಿಳಿದು ಬಂದಿದೆ. ಹಲೋ, ಸಸ್ಪೆಕ್ಟ್ ಇನ್ ಕಸ್ಟಡಿ. ಸಸ್ಪೆಕ್ಟ್ ಇನ್ ಕಸ್ಟಡಿ. ಹೇ ಕರ್ಕೊಂಡ್ರ ಸರ್. ಸರ್ ನಾನೇನು ಮಾಡಿಲ್ಲ ಸರ್. ಸರ್ ನಾನೇನು ಮಾಡಿಲ್ಲ ಸರ್. ಐ ಆಮ್ ಇನ್ನೋಸೆಂಟ್ ಸರ್. ಹಾ ಬಂದೆ. ಏನ್ ಅಕುಲ್, ಇವತ್ತು 11:30 ಏನ್ ಮಾಡ್ಲಿ ರಾಧಾ? 9 ಗಂಟೆಗೆ ಆಫೀಸ್ ಬಿಟ್ಟೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಇಲ್ಲಿ ಬರಕ್ ಇಷ್ಟೊತ್ತಾಯ್ತು ನೋಡು. ಸಿಕ್ಕಾಪಟ್ಟೆ ಟ್ರಾಫಿಕ್. ಯಾಕೆ ಒಬ್ಳಿಗೆ ಬೇಜಾರಾಗ್ತಿದ್ಯಾ? ಬೇಜಾರಾಗ್ದಲ್ಲ ಇನ್ನೇನು? ಬೆಳಗ್ಗೆ 8:30ಗೆ ಆಫೀಸ್ ಕೊಟ್ಟೋಗ್ತೀಯ ನೀನು. ನಾನು ಒಬ್ಳೇ ಇರ್ಬೇಕು ಈ ಮನೇಲಿ. ಮತ್ತೆ ಕೆಲ್ಸಕ್ಕೆ ಸೇರ್ತೀನಿ ಅಂದ್ರೆ ಬೇಡ ಅಂತ್ಯ. ತುಂಬಾ ಬೋರ್ ಆಗ್ತಿದೆ. ಯಾವ್ದಾದ್ರು ಕಂಪ್ನಿಗೆ ಜಾಯ್ನ್ ಆಗ್ಲಾ? ಯಾಕೆ ನನ್ನನೆ ಬರನೆ ನೋಡ್ತಾ ಇಲ್ವಾ? ಬೇಕಾ ನಿಂಗಿದೆಲ್ಲ? ಹಾಗಾದ್ರೆ ಕಂಪ್ನಿಗೆ ಜಾಯ್ನ್ ಆಗಲ್ಲ, ಮನೇಲಿ ಏನಾದ್ರೂ ಮಾಡ್ಲಾ? ಮನೇಲಿ ಅಂದ್ರೆ? ಇಲ್ಲೇ ಹತ್ರದಲ್ಲೇ PU ಕಾಲೇಜ್ ಇದೆ. ಟ್ಯೂಷನ್ ಸ್ಟಾರ್ಟ್ ಮಾಡಿದ್ರೆ ಒಂದಷ್ಟು ಜನ ಸ್ಟೂಡೆಂಟ್ಸ್ ಬರ್ಬೋದು. ಟೈಮ್ ಪಾಸ್ ಆಗುತ್ತೆ, ಸಂಪಾದನೆನೂ ಆಗುತ್ತೆ. ಟ್ಯೂಷನ್ ಸ್ಟಾರ್ಟ್ ಮಾಡ್ಲಾ? ಓಕೆ. ರಿಯಲಿ? ಯಾ ಮಾಡು. ಥ್ಯಾಂಕ್ ಯು. ರಾಧಾ ನನ್ನ ಮಗಳು, ಅಕುಲ್ ನನ್ನ ಅಳಿಯ. ಇಬ್ಬರು ಮದುವೆ ಆಗಿ 1 ವರ್ಷ ಆಗಿತ್ತು. ಅಕುಲ್ ಒಳ್ಳೆ ಹುಡುಗ, ತುಂಬ ಬುದ್ಧಿವಂತ. ಆದರೆ ಅವನ ಮದುವೆ ಆದಮೇಲೆ ತುಂಬ ಕಷ್ಟಪಟ್ಟ ಅನ್ನಿಸ್ತು. ನನ್ನ ಮಗಳು ಮತ್ತು ಅವನು ಒಂದೇ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿದ್ರು. ಅವರಿಬ್ಬರ ನಡುವೆ ಪ್ರೀತಿ ಬೆಳೀತು. ಈ ವಿಷಯ ಗೊತ್ತಾದ ಮೇಲೆ 2 ಕಡೆಯವರು ಮುಂದೆ ನಿಂತು ಮದುವೆ ಮಾಡಿಕೊಟ್ರು. ಮದುವೆ ಆದಮೇಲೆ ಅಕುಲ್ಲು ರಾಧಾನ ಕೆಲಸ ಬೆಳೆಸ್ದ. ಇಬ್ಬರು ಚೆನ್ನಾಗೇ ಇದ್ದರು. ಅಕುಲ್ಲು ರಾಧಾನ ಚೆನ್ನಾಗೇ ನೋಡ್ಕೋತಾ ಇದ್ದ. ಯಾರಂತ ನೋಡಿ ಸ್ವಲ್ಪ. ಓ ಹಾಯ್, ಕಮ್ ಕಮ್.
ಅನು ನಿನ್ ಸ್ಟೂಡೆಂಟ್ಸು. ಹಾಯ್, ಗುಡ್ ಮಾರ್ನಿಂಗ್. ಅನು ಬಾಯ್. ಬಾಯ್. ಏನಮ್ಮ ರಾಧ, ನೀನು ವಯಸ್ಸಿಗೆ ಬಂದಿರೋ ಹುಡುಗರ ಜೊತೆ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತೀಯಲ್ಲ, ಅಕ್ಕಪಕ್ಕದ ಮನೆಯವ್ರು ಏನು ಅನ್ಕೊಳ್ಳಲ್ಲ? ನಿನ್ನ ಗಂಡನಾದ್ರೂ ಏನು ಅನ್ಕೊಳ್ಳಲ್ಲ? ಅಪ್ಪ ಅವ್ನು ಯಾರು ಅನ್ಕೊಂಡೆ? ನನ್ನ ಸ್ಟೂಡೆಂಟು, ಸ್ವಲ್ಪ ತರಲೆ, ಯಾವಾಗಲೂ ಜೋಕ್ಸ್ ಮಾಡ್ತಾ ಇರ್ತಾನೆ. ಏನಮ್ಮ, ಈ ಪಡ್ಡೆ ಹುಡುಗರ ಜೊತೆ ನೀನು ಸುತ್ತಾಡೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದು ಸರಿ, ಈ ಟ್ಯೂಷನ್ ಗೀಷನ್ ಇದೆಲ್ಲ ನಿನಗೆ ಯಾಕೆ ಬೇಕು ಹೇಳು? ಆರಾಮಾಗಿ ಮನೇಲಿ ಇರೋಕ್ಕಾಗಲ್ವಾ? ಓ ಮಾವ, ಯಾವಾಗ ಬಂದ್ರಿ? ಆಗ್ಲೇ ಬಂದೆ. ಯಾಕೆ ಮಾವ, ಏನಾಯ್ತು? ಏನಿಲ್ಲ ಅಕುಲ್, ಅದು ಪಾರ್ಲರಿಂದ ಬರ್ತಿದ್ದೆ, ದಾರಿಲಿ ನಿಹಾರ್ ಸಿಕ್ತ, ಡ್ರಾಪ್ ಮಾಡ್ತೀನಿ ಮ್ಯಾಮ್ ಅಂದ. ಅವನ ಜೊತೆ ಬೈಕಲ್ಲಿ ಬಂದು ಇಳ್ದೆ, ಅದನ್ನ ನೋಡಿ ಅಪ್ಪ. ಏನ್ ಮಾವ ಇಷ್ಟಕ್ಕೆಲ್ಲ? ಅದು ಹಾಗಲ್ಲಪ್ಪ. ಈಗ ನಿಮ್ಗೇನು ಕಡಿಮೆ ಆಗಿದೆ ಹೇಳು? ಇಲ್ಲಿ ಟ್ಯೂಷನ್ ಎಲ್ಲ ಯಾಕೆ ತಗೋಬೇಕು? ಅದು ಮನೇಲಿ ಒಬ್ಳಿಗೆ ಬೋರ್ ಆಗುತ್ತೆ ಅಂದ್ಲು, ಟ್ಯೂಷನ್ ಮಾಡ್ತೀನಿ ಅಂದ್ಲು. ನಾನು ಸರಿ ಅಂದೆ. ಏನಪ್ಪ, ಈ ವಯಸ್ಸಿಗೆ ಬಂದಿರೋ ಹುಡುಗರ ಜೊತೆ ಎಲ್ಲ ಇವಳು ಸುತ್ತಾಡೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಏನ್ ಮಾವ ಈ ಕಾಲದಲ್ಲೂ ಈ ಥರ? ಏನೋ ನನಗನ್ಸಿದ್ದು ನಾನು ಹೇಳಿದೆ. ರಾಧಾ, ಅಕುಲ್ ಅಂತ ಒಳ್ಳೆ ಹುಡುಗ ಸಿಗೋದಕ್ಕೆ ನೀನು ಪುಣ್ಯ ಮಾಡಿದ್ದೆ. ಏನಿಲ್ಲ, ನಂತರ ಹುಡುಗಿ ಸಿಗೋಕ್ಕೆ ಅವನ್ ಪುಣ್ಯ ಮಾಡಿದ್ದ. ನೋಡಿ, ಇದೆಲ್ಲ ಅನು ಆ ಹುಡುಗನ್ ಕಳಿಸಿರೋ ಮೇಲ್ ಮಾವ. ಇದಾದ್ರೂ ಪರವಾಗಿಲ್ಲ, ಆ ನಿಹಾಲ್ ಪೋಲಿಯಾಗಿ ಇನ್ನ ಏನೇನೋ ಕಳಿಸಿದಾನೆ. ನೋಡಿ ನೋಡಿ ಮಾವ, ನನ್ನ ಮನೆಗೆ ಬಂದ್ಮೇಲೂ ಇನ್ನ ಚಾಟ್ ನಡೀತಾ ಇರುತ್ತೆ. ಟಿವಿ ನೋಡ್ತಾ ಕೂತಿರ್ತಾಳೆ, ನಾನು ಮಲಗಿದ್ಮೇಲೆ ಮತ್ತೆ ಚಾಟ್ ಶುರು ಆಗುತ್ತೆ. ಅಕುಲ್, ನಾನು ನಿನಗೆ ಅವತ್ತೇ ಹೇಳಿದೆ ಈ ಟ್ಯೂಷನ್ ಗೀಷನ್ ಎಲ್ಲ ಏನೂ ಬೇಡ ಅಂತ. ನೀನೇ ನನ್ನ ಮಾತು ಕೇಳಲಿಲ್ಲ. ಅವತ್ತೇ ಅವಳಿಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಬಿದ್ದಿರೋಂದಿದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಮಾವ. ಅವತ್ತು ಆಗ್ತಿದೆ ಅವಳು. ಬನ್ನಿ, ಅವಳು ಗ್ರಾಚಾರ ಬಿಡಿಸ್ತೀನಿ. ಬೇಡ ಮಾವ, ಎಷ್ಟೇ ಆದರೂ ನಮ್ಮ ಮನೆ ಹುಡುಗಿ, ಸ್ವಲ್ಪ ಮಾಡ್ದಾಳೆ ಅನ್ಸುತ್ತೆ. ಬಿಡಿ, ನಾನು ಮಾತಾಡ್ತೀನಿ, ನೀವು ಟೆನ್ಷನ್ ತಗೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಅದು ಹಾಗಲ್ಲಪ್ಪ. ಬೇಡ ಮಾವ, ಇದನ್ನೆಲ್ಲ ನಿಂಗೆ ತೋರಿಸ್ತೀನಿ ಅಂತ ಅವಳಿಗೆ ಗೊತ್ತಾದ್ರೆ ಚೆನ್ನಾಗಿರಲ್ಲ. ನಾನು ಮೇಲ್ ಕದ್ದು ನೋಡಿದ್ದೀನಿ ಅಂದ್ಕೊಳ್ತಾಳೆ. ಸದ್ಯಕ್ಕೆ ನಾನೇ ಮಾತಾಡ್ತೀನಿ ಮಾವ. ನಿಹಾರ್, ಸುಮ್ಮನೆ ಇರೋಕ್ಕಾಗಲ್ವ ನಿಂಗೆ? ಮನೆಗೆ ಕರೆದಿದ್ದೆ ತಪ್ಪಾಯ್ತು ನೋಡು. ಬೇಡ. ಯಾರೋ ಟ್ಯೂಷನ್ಗೆ ಬಂದಿರ್ತಾರೆ. ಟ್ಯೂಷನ್ ಇವತ್ತಿಲ್ಲ ಅಂದ್ಬಿಡಿ. ಇದೇನ್ರಿ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಯಾಕೆ ಬರ್ಬಾರ್ದಾ? ಏನ್ ನನ್ ಗುಲ್ಡು ಅನ್ಕೊಂಡಿದ್ಯಾ? ಟ್ಯೂಷನ್ಗೆ ಬರೋದ್ರ ಒಬ್ನೇ ಯಾಕೆ ಬರ್ತಾನೆ? ಅದೇ ಡೌಟ್ ಇತ್ತಂತೆ. ಡೌಟ್? ಅಡಿಗೆ ಮನೇಲಿ ಹೇಳ್ಸ್ಕೊಳ್ಳೋಂತ ಡೌಟಾ? ಅದು ಹಾಗಲ್ಲ, ಅವನು ಈಗಲೇ ಬಂದ. ನಾನು ಸ್ಟವ್ ಮೇಲೆ ಏನೋ ಇಟ್ಟಿದ್ದೆ, ಹಾಗೆ ಹಿಂದೆ ಬಂದ್ಬಿಟ್ಟಿದ್ದಾನೆ. ಓ, ಅಲ್ಲಿಗೆ ಬಂದು ಸೆಲ್ಫ್ ಮೇಲೆ ಕೂತ್ಕೊಂಡು ಆಪಲ್ ತಿನ್ಕೊಂಡು ಪಾಠ ಹೇಳಿಸ್ಕೊಳ್ತಿದ್ದ? ಅಕುಲ್, ನೀನೇನೇನೋ ಇಮ್ಯಾಜಿನ್ ಮಾಡ್ಕೊಂತ ಇದ್ಯಾ. ಏನ್ ಇಮ್ಯಾಜಿನ್ ಮಾಡ್ಕೊಳ್ಳೋದು? ನಾನೇ ಕಣ್ಣಾರೆ ಕಂಡಿಲ್ವಾ? ಪ್ಲೀಸ್ ಅಕುಲ್, ಹಾಗೇನೂ ಇಲ್ಲ. ನೋಡು, ನಿಮ್ಮಿಬ್ರು ಮಧ್ಯೆ ಏನ್ ನಡೀತಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಜವಾಗ್ಲೂ ಅಕುಲ್, ಈಸ್ ಜಸ್ಟ್ ಮೈ ಸ್ಟೂಡೆಂಟ್. ಏನೋ ಡೌಟ್ ಇದೆ ಅಂತ ಕೇಳಕ್ ಬಂದಿದ್ದ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಬೇರೆಯವ್ರಿಗೆ ಕಾಣಲ್ಲ ಅನ್ಕೊಳ್ಳುತ್ತೆ. ಪ್ರೂವ್ ಮಾಡ್ಲಾ ನಾನು? ಪ್ರೂವ್ ಮಾಡ್ಲಾ? ನೋಡ್ರ
ನೋಡ್ರಾದ, ನಿನ್ನಿಂದ ತಪ್ಪು ನಡೆದಿದೆ. ಅದನ್ನ ಅರ್ಥ ಮಾಡ್ಕೊಂಡು ಸರಿ ಮಾಡ್ಕೊಂಡ್ರೆ ನಿಂಗೆ ಒಳ್ಳೇದು. ಸುಳ್ಳು ಹೇಳಿದ್ರೆ ನಂಗೆ ಸಿಟ್ಟು ಬರುತ್ತೆ. ಪ್ಲೀಸ್ ಅಕ್ಕುಲ್, ಐ ಆಮ್ ಸಾರಿ. ನಾನು ತಪ್ಪು ಮಾಡಿಬಿಟ್ಟೆ. ರಾಧಾ, ರಿಲ್ಯಾಕ್ಸ್. ರಾಧಾ, ಇಟ್ಸ್ ಓಕೆ. ಕಮಾನ್, ಸಮಾಧಾನ ಮಾಡ್ಕೊ. ಐ ಆಮ್ ಸಾರಿ ಅಕ್ಕುಲ್, ನನಗೆ ಕ್ಷಮಿಸ್ಬೇಡಿ. ಯಾವತ್ತೂ ಈಗ ಮಾಡಲ್ಲ. ಇದು ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ. ನನ್ನ ನಂಬು. ಇಟ್ಸ್ ಓಕೆ ರಾಧಾ, ಇಟ್ಸ್ ಓಕೆ. ಇಷ್ಟೆಲ್ಲ ನಡೀತು ಮಾವ. ಆಮೇಲೆ ಬಂದು ಸಾರಿ ಕೇಳಿದ್ಲು. ಇನ್ಮುಂದೆ ಈ ತರ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದಾಳೆ. ಏನಪ್ಪ ಬಂದಿದೆ ಅವಳಿಗೆ? ಏನ್ ಕಮ್ಮಿ ಆಗಿದೆ ಅವಳಿಗೆ? ನಿಮ್ಮಂತ ಒಳ್ಳೆ ಗಂಡ ಸಿಕ್ಕೋದಕ್ಕೆ ಪುಣ್ಯ ಮಾಡಿದ್ದವಳು. ಅಕೋಲ್, ನಿಮ್ ಜಾಗದಲ್ಲಿ ನಾನಿದ್ದಿದ್ರು ನೀ ತಾಳ್ಮೆ ತಗೋತಾ ಇರ್ಲಿಲ್ಲ. ಇಂಥ ವಿಚಾರದಲ್ಲಿ ನಾವು ದುಡುಕ್ಬಾರ್ದು ಮಾವ. 4 ಜನರಿಗೆ ಗೊತ್ತಾದ್ರೆ ಮಾನ ಮರ್ಯಾದೆ ಹೋಗೋದು ನಮ್ದೇ ಅಲ್ವಾ? ಸ್ವಲ್ಪ ದಿನ ಇನ್ನೆಲ್ಲ ಸರಿ ಹೋಗುತ್ತೆ. ಅದೇನ್ ಸರಿ ಹೋಗುತ್ತೋ? ಸರಿ ಮಾವ, ಫೋನ್ ಇಡ್ತೀನಿ. ಕತ್ತೆ ಬಡಿವಿ, ಕ್ಲೋಸ್ ಮಾಡಪ್ಪ. ಅಸಹ್ಯ ಆಗ್ತಿದೆ, ನೋಡಕ್ ಆಗ್ತಿದೆ. ಏನ್ ಮಾಡಕ್ ಹೊಟ್ಟಿದ್ದಾಳಪ್ಪ ಇವಳು, ಹಾಳಾದವಳು. ನಿಹಾಳ್ನ ಅವಳು ಇನ್ನ ಬಿಟ್ಟಿಲ್ಲ ಮಾವು. ನೀವೇ ನೋಡಿದ್ರಲ್ಲ ಅವರಿಬ್ರು ಎಷ್ಟು ಕೆಟ್ಟದಾಗಿ ಪೋಸ್ ಕೊಟ್ಕೊಂಡು ಫೋಟೋಸ್ ತೆಗ್ದಿದ್ದಾರೆ ಅಂತ. ಯಾರೋ ಆಶಾ ಅಂತೆ, ಆಸ್ಟ್ರಾಲಜರು. ಅವ್ರ ಹತ್ರ ಏನೇನೋ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾಳೆ. ಆಸ್ಟ್ರಾಲಜರ್ ಏನ್ ಹೇಳಿದ್ರು ಅಂತ ಗೊತ್ತಿಲ್ಲ ಮಾಮ. ಲಾಡ್ಜ್ಗೆ ಹೋಗಿ ಆ ನ್ಯೂಡ್ ಆಗಿರೋ ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ಕೊಂಡು ಈ ಆಶಾ ಅವರಿಗೆ ಶೇರ್ ಮಾಡಿದಾಳೆ. ಅವಳ ಅಕೌಂಟ್ನ ಹ್ಯಾಕ್ ಮಾಡಿದಾಗ ಈ ವಿಷಯ ಗೊತ್ತಾಯ್ತು ಮಾವ. ನಡೆಯಪ್ಪ ಹೋಗೋಣ. ಇವತ್ತು ಅವಳನ್ನ ಹುಟ್ಟಲಿಲ್ಲ ಅಂದ್ಕೊಡ್ತೀನಿ. ನಮ್ಮ ಮನೆತನ ಮಾನ ಮರ್ಯಾದೆ ಎಲ್ಲ ಹರಾಜಾಕ್ಬಿಟ್ಟು. ಮಾವ, ಈಗ ನಾವೆಲ್ಲ ಕೂಗಾಡಿದ್ರೆ ಮಾನ ಮರ್ಯಾದೆ ಹೋಗೋದು ನಮ್ದು. ಹೋದ್ಸಲ ಇದೇ ಹೇಳಿದ್ದೆಪ್ಪ ನೀನು. ಒಂದ್ ಸ್ವಲ್ಪ ದಿವಸ ಹೋಗ್ಲಿ, ಎಲ್ಲ ಸರಿ ಹೋಗುತ್ತೆ, ಬದಲಾಗ್ತಾಳೆ ಅಂತ. ಎಲ್ಲಿ ಬದಲಾದ್ಲು ಅವಳು? ಅದು ಹಾಗಲ್ಲ ಮಾವ. ಅವಳ ಹತ್ರ ಇನ್ನೊಂದ್ಸಲ ಸೀರಿಯಸ್ ಆಗಿ ಮಾತಾಡ್ತೀನಿ. ವಿಷಯ ನಿಮ್ಗೆ ಗೊತ್ತಿರ್ಲಿ ಅಂತ ಇದನ್ನೆಲ್ಲ ತೋರಿಸ್ದೆ ಅಷ್ಟೇ. ಅಕುಲ್, ನಿನ್ನಂತ ಒಳ್ಳೆ ಹುಡುಗನಿಗೆ ಮೋಸ ಮಾಡ್ತಿದ್ದಾಳಪ್ಪ ಅವಳು. ಹೊಟ್ಟೆ ಹೊರಿತಿದೆ ನನಗೆ. ಮಾವ, ನಮಃ ಅಗ್ನಯೇ ಸ್ವಾಹಾ ಚಿತ್ತಂಜ ಸ್ವಾಹಾ ಚಿತ್ತಾಯೇದಂ ನಮಃ ಅಗೋದಂಜ ಸ್ವಾಹಾ ಆಗೋದ್ಯಾಯೇದಂ ನಮಃ ಮನಶ್ಚ ಸ್ವಾಹಾ ಮನಸಾಯೇದಂ ನಮಃ ದರ್ಶಚ ಸ್ವಾಹಾ ದರ್ಶಾಯೇದಂ ನಮಃ ಅಗ್ನಾಯೇದಂ ನಮಃ ಚಿತ್ತಂಜ ಸ್ವಾಹಾ ಚಿತ್ತಾಯೇದಂ ನಮಃ ಅಗೋದಂಜ ಸ್ವಾಹಾ ಆಗೋದ್ಯಾಯೇದಂ ನಮಃ ಮನಶ್ಚ ಸ್ವಾಹಾ ಮನಸಾಯೇದಂ ನಮಃ. ಏನ್ ರಾಧಾ, ಏನ್ ಮಾಡ್ತಾ ಇದೀಯ? ನಮ್ಮ ಏಳ್ಗೆಗೋಸ್ಕರ ಶಾಂತಿ ಮಾಡಿಸ್ತಾ ಇದ್ದೀನಿ. ಶಾಂತಿ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಜ್ಯೋತಿಷಿ ಹೇಳಿದ್ರು. ಇದೆಲ್ಲ ಮುಗಿಯೋಕ್ಕೆ ಒಂದು 11 ಗಂಟೆ ಆಗ್ಬೋದು. ನೀನು ಊಟ ಮಾಡಿ ಮಲ್ಕೊಂಡ್ಬಿಡು. ಸರಿ. ಹಲೋ ಹಲೋ ಮಾವ. ಅಕೋಲ್, ಏನಾಯ್ತು ಅಕೋಲ್? ಮಾವ ಮಾವ ಮಾವ, ರಾಧಾ ಮೆಟ್ಲಿಂದ ಬಿದ್ದ್ಬಿಟ್ಟಿದ್ದಾಳೆ. ತಲೆ ಹೊಡೆದು ರಕ್ತ ಬರ್ತಾ ಇದೆ. ಏನ್ ಹೇಳ್ತಿದ್ಯಪ್ಪ? ಏನಾಯ್ತು? ಶಿ ಇಸ್ ಡೆಡ್ ಮಾವ.
ಬನ್ನಿ ಬನ್ನಿ ಪ್ಲೀಸ್ ಪ್ಲೀಸ್ ಬನ್ನಿ ಪಿಕಪ್ ಮಾಡ್ರಿ ಅಂತ ಈ ಕಡೆ. ಏನಪ್ಪ ಇದೆಲ್ಲ ಹೇಗಾಯ್ತು? ಮಾವ ಅದು ನಿನ್ನೆ ರಾತ್ರಿ ರಾಧ ಹೋಮ ಇಟ್ಕೊಂಡಿದ್ಲು. ಹೋಮ ಮುಗಿದ ಮೇಲೆ ರಾತ್ರಿ ತುಂಬಾ ಹೊತ್ತರ್ಕ ಕುಡಿತಾ ಕೂತಿದ್ಲು. ನಂಗೆ ಹೊಟ್ಟೆ ಹಸಿವಾಯ್ತು. ನಾನು ಮೊದಲು ಊಟ ಮಾಡ್ಬಿಟ್ಟೆ. ರಾತ್ರಿ ತುಂಬಾ ಲೇಟ್ ಆಗಿದೆ, ಊಟ ಮಾಡು ಮಲ್ಕೋ ಅಂದೆ. ನನಗೆ ನಿದ್ದೆ ಬರ್ತಿಲ್ಲ, ನೀನು ಹೋಗಿ ಮಲ್ಕೋ ಅಂದ್ಲು. ನಾನು ಹೋಗಿ ಮಲ್ಕೊಂಡ್ಬಿಟ್ಟೆ. ಬೆಳಿಗ್ಗೆ ಎದ್ದು ನೋಡ್ತೀನಿ ಈ ಸ್ಥಿತಿಯಲ್ಲಿ ಇದ್ದಾಳೆ ಮಾವ. ಮೆಟ್ಲು ಜಾರಿ ಬಿದ್ದ್ಬಿಟ್ಟಿದ್ದಾಳೆ. ತಲೆಗೆ ಏಟಾಗಿ ಪ್ರಾಣನೇ ಹೊರಟೋಗಿದೆ. ನೋಡ್ರಿ ಮಿಸ್ಟರ್ ಅಕುಲ್, ಬೆಳಿಗ್ಗೆಯಿಂದ ಹೇಳಿದ್ದನ್ನೇ ಹೇಳ್ತಾ ಕೂತ್ಕೋಬೇಡಿ. ಏನು ನಡೆದಿದೆ ಅಂತ ಪ್ರಾಂಪ್ಟಾಗಿ ಒಪ್ಕೊಂಬಿಡಿ. ಇಲ್ಲ ಅಂದರೆ ನಾವು ಬೇರೆ ಥರನೇ ವಿಚಾರಿಸ್ಬೇಕಾಗತ್ತೆ. ಸರ್, ನಾನು ಎಜುಕೇಟೆಡ್, ನನಗೂ ಲಾ ಗೊತ್ತಿದೆ. ಯು ಕಾನ್ ಟಾರ್ಚರ್ ಮೀ ಲೈಕ್ ದಿಸ್ ಸರ್. ಅಲ್ಲ, ನಾನು ಯಾಕೆ ಸರ್ ನನ್ನ ಹೆಂಡತಿನ ಕೊಲೆ ಮಾಡಲಿ? ಅದೊಂದು ಆಕ್ಸಿಡೆಂಟ್ ಅಂತ ಹೇಳ್ತಾನೆ ಇದ್ದೀನಿ. ಅವಳು ನಿನ್ನೆ ಸಿಕ್ಕಾಪಟ್ಟೆ ಕುಡ್ದಿದ್ಲು ಸರ್. ಅದೇ ನಶೆಯಲ್ಲಿ ಮೆಟ್ಲು ಜಾರಿ ಬಿದ್ದ್ಬಿಟ್ಟಿದ್ದಾಳೆ. ಅಲ್ಲೇ ಗಣೇಶನ್ ವಿಗ್ರಹಕ್ಕೆ ತಲೆ ತಾಗಿ ಪ್ರಾಣ ಹೋಗ್ಬಿಟ್ಟಿದೆ ಸರ್. ಸರ್, ಮಾವ ಬಂದಿದ್ದಾರೆ. ಬರಕ್ಕೆ ಹೇಳಿ. ಹಲೋ. ಹಲೋ ಸರ್, ಕೂತ್ಕೊಳ್ಳಿ ಸರ್. ಹೇಳಿ ಸರ್. ನೋಡಿ, ಈಗಾಗಲೇ ನನ್ನ ಮಗಳನ್ನ ಕಳ್ಕೊಂಡು ನೋವು ಅನುಭವಿಸ್ತಾ ಇದ್ದೀನಿ. ನನ್ನ ಅಳಿಯನ್ನು ನನ್ನಿಂದ ದೂರ ಮಾಡಬೇಡಿ. ನನ್ನ ಮಗಳ ಸಾವಿಗೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ. ಇವರು ದೇವರಂಥ ಮನುಷ್ಯ. ನನ್ನ ಮಗಳೇ ಸರಿ ಇರಲಿಲ್ಲ. ಸರ್, ನೀವು ಡಿಪಾರ್ಟ್ಮೆಂಟಲ್ಲಿ ಇದ್ದವರು ಸಸ್ಪೆಕ್ಟ್ ಆಫ್ ಡೌಟ್ ಅಂತ ಇದ್ದೇ ಇರುತ್ತಲ್ಲ ಸರ್. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಗೊತ್ತು, ನಾನು ಡಿಪಾರ್ಟ್ಮೆಂಟಲ್ಲಿ ಇದ್ದವನು. ನಾನು ಮಗಳು ಕಳ್ಕೊಂಡಿದ್ದೆ. ನನಗೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದಿದ್ರೆ ನಾನೇ ಕಂಪ್ಲೇಂಟ್ ಕೊಡ್ತೀನಿ. ಆದರೆ ನನ್ನ ಮಗಳ ಸಾವನಲ್ಲಿ ಇದ್ರ ಬಗ್ಗೆ ನನಗೆ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಹೆಂಡತಿನ ಕಳ್ಕೊಂಡು ತುಂಬ ಶಾಕಲ್ಲಿದೆ. ಇವನಿಗೆ ಮತ್ತಷ್ಟು ನೋವು ಕೊಡಬೇಡಿ, ದಯವಿಟ್ಟು ಬಿಟ್ಬಿಡಿ. ಸರಿ, ನಾವು ಕರೆಸ್ದಾಗ ಬರಬೇಕಾಗುತ್ತೆ ನೀವು. ಸರಿ ಸರ್. ಸರಿ, ನೀವೇನು ಹೊರಡ್ಬೋದು. ಅವತ್ತು ಪೊಲೀಸರು ಅಕ್ಕುಲ್ನ ಸಿಕ್ಕಾಕ್ಸೋದಕ್ಕೆ ನೋಡಿದ್ರು. ಆದರೆ ನಾನು ಬಿಡಲಿಲ್ಲ. ರಾಧಾನೇ ಕುಡಿದ ಮತ್ತಿನಲ್ಲಿ ಬಿದ್ದಿರ್ತಾಳೆ, ತಲೆ ಹೊಡೆ ಸತ್ತಿರ್ತಾಳೆ ಅಂತ ಹೇಳಿ ಬಿಡಿಸ್ದೆ. ಅದಾದಮೇಲೆ ಅಕ್ಕುಲ್ಲು ತುಂಬಾ ಸಪ್ಪಗಾಗಿದ್ದ. ಅವನನ್ನು ಹೇಗಾದರೂ ಮಾಡಿ ಸಮಾಧಾನ ಮಾಡಬೇಕು ಅಂತ ನಾನು ತುಂಬಾ ಟ್ರೈ ಮಾಡಿದೆ. ಆದರೆ ಅವನ ದುರಾದೃಷ್ಟ ಅಷ್ಟಕ್ಕೆ ನಿಲ್ಲಿಲ್ಲ. ಯಾರೋ ಊಹಿಸ್ದೇ ಇರೋಂಥ ತಿರುವು ಅಕ್ಕುಲ್ ಜೀವನದಲ್ಲಿ ನಡೀತು. ನೀನೇನಾ ಆಂಟೋನಿ ಅಂದ್ರೆ? ಹೌದು ಸರ್. ಏರ್ಪೋರ್ಟ್ ಅಲ್ಲಿ ಬಾಂಬ್ ಇಟ್ಟಿದ್ ನೀನೇನಾ? ವಾಟ್ ಸರ್, ಏನ್ ಹೇಳ್ತಿದ್ರಾ ನೀವು? ಏನ್ ನಿನ್ ಬ್ಯಾಕ್ ಗ್ರೌಂಡ್? ಬಾಂಬ್ ನಾನು ಇಟ್ಟಿದ್ದೀನ ಸರ್? ನಂಗೇನು ಗೊತ್ತಿಲ್ಲ ಸರ್. ಈಗ ತಾನೇ ಟಿವಿ ನೋಡ್ಕೊಂಡು ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ ಸರ್. ಏರ್ಪೋರ್ಟ್ ಬಾಂಬ್ ಪ್ರಕರಣ ಒಂದು ಹುಸಿ ಕರೆ ಎಂಬ ಮಾಹಿತಿಗಳು ಬರುತ್ತಿದ್ದು, ಆತಂಕವಾದಿ ಎಂದು ಹೇಳಿಕೊಂಡು ಯಾರು ಆ ಕರೆ ಮಾಡಿದ ಎಂಬ ಡೀಟೇಲ್ಸ್ ಅನ್ನು ಶೀಘ್ರವೇ ಬಹಿರಂಗಪಡಿಸುವುದಾಗಿ ನಗರ ಪೊಲೀಸ್ ಆಯುಕ್ತರು ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಒಬ್ಬ ವ್ಯಕ್ತಿಯನ್ನು ಈ ಸಂಬಂಧವಾಗಿ ವಿಚಾರಣೆಗೆ ಒಳಪಡಿಸಿರುವುದು ತಿಳಿದು ಬಂದಿದೆ. ಹಲೋ, ಸಸ್ಪೆಕ್ಟ್ ಇನ್ ಕಸ್ಟಡಿ. ಸಸ್ಪೆಕ್ಟ್ ಇನ್ ಕಸ್ಟಡಿ. ಸರ್, ನಾನೇನು ಮಾಡಿಲ್ಲ ಸರ್.
ಸರ್ ನನ್ನ ಸರ್ ನಾನು ಏನು ಮಾಡಿಲ್ಲ ಸರ್. ಐ ಆಮ್ ಇನ್ನೋಸೆಂಟ್ ಸರ್. ಹಲೋ ಅಕುಲ್ ಎಲ್ಲಿದ್ಯಾ? ಅರ್ಜೆಂಟಾಗಿ ಮನೆ ಹತ್ರ ಬಾ. ಆಲ್ ಓಕೆ? ಏನಾಯ್ತು? ಯಾಕೆ ಇಷ್ಟು ಗಾಬರಿ? ಆಂಟೋನಿನ ಪೊಲೀಸ್ನವ್ರು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಒಬ್ಳಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಭಯ ಆಗ್ತಿದೆ. ಪ್ಲೀಸ್ ಬೇಗ ಬಾ. ವಾಟ್? ಆಂಟೋನಿನ ಪೊಲೀಸರು ಕರ್ಕೊಂಡು ಹೋದ್ರಾ? ಯಾಕೆ ಅವನೇನು ಮಾಡ್ದ? ಏನೂ ಗೊತ್ತಿಲ್ಲ, ನೀನು ಬೇಗ ಬಾ. ಓಕೆ ಓಕೆ, ಈಗಲೇ ಹೊರಟೆ. ಲೋ ಅಕ್ಕುಲ್, ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಮನೇಲಿ ಹೇಳ್ಬಿಟ್ಟು ಬಂದಿದ್ದೀನಿ. ಅವ್ರಿಗೇನಾದ್ರೂ ಗೊತ್ತಾದ್ರೆ ಅಷ್ಟೇ ಕತೆ ಮುಗೀತು. ಕಮೋನ್ ನಾನಾ, ನಾಳೆ ಬಗ್ಗೆ ಇವತ್ತು ಯಾಕೆ ಥಿಂಕ್ ಮಾಡ್ತಾ ಇದ್ದೆ? ಇಟ್ಸ್ ಅವರ್ ಡೇ, ಲೆಟ್ಸ್ ಎಂಜಾಯ್. ಇದೇನ್ರಿ ಆಂಥೋನಿ ನಮ್ಮ ಕಸ್ಟಡಿನಲ್ಲಿದ್ದಾನೆ. ಇಲ್ಲಿ ನೋಡಿದ್ರೆ ಅವ್ನ ಮೊಬೈಲ್ ನೆಟ್ವರ್ಕು ಜಯನಗರದಲ್ಲಿ ಮೂವ್ ಆಗ್ತಾ ಇದೆ. ಅಂದ್ರೆ ಮೊಬೈಲ್ನ ಬೇರೆ ಯಾರೋ ಯೂಸ್ ಮಾಡ್ತಾ ಇದ್ದಾರೆ. ಏ ಕುಮಾರ್, ಅದು ಯಾರು ಅಂತ ಟ್ರ್ಯಾಕ್ ಮಾಡೋಗ್ರಿ. ಹಲೋ ಹಲೋ ಹಲೋ, ಏರ್ಪೋರ್ಟ್ ಬಾಂಬ್ ಪ್ರಕರಣಕ್ಕೆ ಈಗ ಒಂದು ಹೊಸ ತಿರುವು ಸಿಕ್ಕಿದ್ದು, ಕರೆ ಮಾಡಿದ ವ್ಯಕ್ತಿ ಯಾರು ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಮೊಬೈಲ್ ನಂಬರ್ ಆಧಾರದಲ್ಲಿ ಆಂಟೋನಿ ಎಂಬ ವ್ಯಕ್ತಿಯನ್ನು ಪೊಲೀಸ್ನವರು ವಶಕ್ಕೆ ತೆಗೆದುಕೊಂಡಿದ್ರು. ಆದರೆ ಸಾಕಷ್ಟು ವಿಚಾರಣೆಗಳ ನಂತರ ಆಂಟೋನಿ ಆ ಹಾಕ್ಸ್ ಕಾಲರ್ ಅಲ್ಲ ಅನ್ನೋದು ಖಚಿತವಾಗಿದೆ. ಆಂಟೋನಿ ಹೆಸರಿನಲ್ಲಿ ಸಿಮ್ ಕಾರ್ಡ್ ಖರೀದಿಸಿ ಏರ್ಪೋರ್ಟ್ಗೆ ಬಾಂಬ್ ಕರೆ ಮಾಡಿದ ಅಸಲಿ ವ್ಯಕ್ತಿಯನ್ನು ಈಗ ಬಂಧಿಸಲಾಗಿದ್ದು, ಬಂಧಿತನನ್ನು ಅಕುಲ್ ಎಂದು ಗುರುತಿಸಲಾಗಿದೆ. ಯಾರು ಈ ಅಕುಲ್? ಯಾಕಾಗಿ ಅವನು ಈ ರೀತಿ ಬೆದರಿಕೆ ಕರೆ ಮಾಡ್ದ? ಅವನ ಉದ್ದೇಶ ಏನಾಗಿತ್ತು? ಅಕುಲ್ ಹಿಂದೆ ಯಾವುದಾದ್ರೂ ಟೆರರಿಸ್ಟ್ ಸಂಘಗಳ ಕೈವಾಡ ಇದೆಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ತಿಳಿಯಬೇಕಾಗಿದೆ.